ಈ 5 ವಸ್ತುಗಳನ್ನು ನಿಮ್ಮ ಕೈಯಿಂದ ನೀಡಿದ್ರೆ ಹಣದ ಸಮಸ್ಯೆ ತಪ್ಪಿದ್ದಲ್ಲ. ಹೌದು, ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ವಸ್ತುಗಳಿಗೂ ವಿಶೇಷ ಸ್ಥಾನವನ್ನು ನೀಡಲಾಗಿದೆ. ನಮ್ಮ ಹಿರಿಯರು ಕೂಡ ಆಚಾರ ವಿಚಾರಗಳ ಬಗ್ಗೆ ಅನೇಕ ಮಾರ್ಗದರ್ಶನಗಳನ್ನು ಸಹ ನೀಡಿದ್ದಾರೆ. ಜೊತೆಗೆ ಹಣದ ವ್ಯವಹಾರಗಳನ್ನು ಬಹಳ ತಿಳುವಳಿಕೆಯಿಂದ ಮಾಡಬೇಕು ಎಂದು ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಿರ್ತಾರೆ. ಆದರೆ ಹಣದ ಜೊತೆಗೆ ಇನ್ನೊಬ್ಬರ ಕೈಯಲ್ಲಿ ಕೆಲವೊಂದು ವಸ್ತುಗಳನ್ನು ನೀಡುವಾಗ ಬಹಳ ಯೋಚನೆಯ ನಂತರ ನೀಡಬೇಕೆಂದು ಶಾಸ್ತ್ರ ಪುರಾಣಗಳಲ್ಲಿ ಹೇಳಲಾಗಿದೆ. ಕೆಲ ವಸ್ತುಗಳನ್ನು ನಮ್ಮ ಕೈಯಿಂದ ಇನ್ನೊಬ್ಬರ ಕೈಯಲ್ಲಿ ಕೊಟ್ಟರೆ ಆರ್ಥಿಕ ನಷ್ಟ ಉಂಟಾಗ್ತದೆ. ಯಾವ ವಸ್ತುಗಳನ್ನು ನಾವು ನಮ್ಮ ಕೈಯಿಂದ ಇನ್ನೊಬ್ಬರ ಕೈಗೆ ಕೊಡಬಾರದು, ಕೊಟ್ಟರೆ ಏನಾಗುತ್ತೆ, ಯಾವ ಸಮಸ್ಯೆ ಉಂಟಾಗುತ್ತೆ ಅನ್ನೋದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ಅದಕ್ಕೂ ಮುನ್ನ ಸನಾತನ ಧರ್ಮದ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇದ್ರೆ ತಪ್ಪದೇ ಲೈಕ್ ಕೊಟ್ಟು ನಿಮ್ಮ ಎಲ್ಲ ಆತ್ಮೀಯರೊಂದಿಗೆ ಮಾಹಿತಿಯನ್ನು ಶೇರ್ ಮಾಡಿ. ಮೊದಲನೆಯದಾಗಿ ಸಾಸಿವೆ. ನೀವು ಯಾವುದೇ ಸಂದರ್ಭದಲ್ಲಿ ಯಾರಿಗೂ ಕೂಡ ಹಳದಿ ಸಾಸಿವೆಯನ್ನ ಕೈಯಲ್ಲಿ ಕೊಡಬೇಡಿ. ಒಂದು ವೇಳೆ ಕೊಟ್ಟರೆ ನಿಮ್ಮ ಕೈಯಲ್ಲಿ ಇರುವ ಅದೃಷ್ಟ ಲಕ್ಷ್ಮಿಯನ್ನ ಬೇರೆಯವರ ಕೈಗೆ ಕೊಟ್ಟಂತೆ ಆಗ್ತದೆ. ಆದ್ದರಿಂದ ನೀವು ಈ ತಪ್ಪನ್ನು ಮಾಡಬೇಡಿ. ಇದನ್ನು ಮಾಡೋದ್ರಿಂದ ನಿಮ್ಮ ಆರ್ಥಿಕ ಸ್ಥಿತಿಗೆ ಹಾನಿಯಾಗ್ತದೆ. ಎರಡನೆಯದಾಗಿ ಕರವಸ್ತ್ರ. ಸಾಸಿವೆಯ ಹೊರತಾಗಿ ನೀವು ನಿಮ್ಮ ಕರವಸ್ತ್ರವನ್ನು ಯಾರ ಕೈಗೂ ನೀಡಬಾರದು. ನೀವು ಯಾರಿಗಾದರೂ ಕರವಸ್ತ್ರವನ್ನು ಕೈಯಿಂದ ನೀಡಿದ್ರೆ ಅದು ನಿಮ್ಮ ಹಣಕಾಸಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಈ ಕಾರಣದಿಂದ ನೀವು ಸಾಲದ ಸಮಸ್ಯೆಗಳನ್ನು ಕೂಡ ಎದುರಿಸುವಂತಾಗ್ತದೆ. ಇದರೊಂದಿಗೆ ನೀವು ಕೌಟುಂಬಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಹಾಗಾಗಿ ಯಾರಿಗೂ ನಿಮ್ಮ ಕೈಯಿಂದ ಕರವಸ್ತ್ರ ನೀಡಬೇಡಿ. ಮೂರನೆಯದಾಗಿ ನೀರನ್ನು ದಾನ ಮಾಡೋದನ್ನ ಶ್ರೇಷ್ಠ ದಾನ ಅಂತ ಕರೆಯಲಾಗಿದ್ರೂ ನೀವು ಯಾರೊಬ್ಬರ ಕೈಯಲ್ಲಿ ನೀರನ್ನು ಸುರಿದು ಕುಡಿಯುವಂತೆ ಮಾಡಬಾರದು. ನೀವು ಬೇರೆಯವರಿಗೆ ಕೈಯಲ್ಲಿ ನೀರನ್ನು ಸುರಿದು ಕುಡಿಸಬಾರದು. ಇದು ನಿಮಗೆ ಅಮಂಗಳಕರ ವಾತಾವರಣವನ್ನ ಸೃಷ್ಟಿಸುತ್ತದೆ. ಜೊತೆಗೆ ಇಬ್ಬರು ಕೂಡ ಸಾಲದ ಸುಳಿಯಲ್ಲಿ ಮುಳುಗ್ತೀರಿ. ನೀವು ಯಾವಾಗಲೂ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ನೀಡಬೇಕು. ಕೈ ಮೇಲೆ ಸುರಿಯುವ ಮೂಲಕ ಯಾರಿಗೂ ನೀರನ್ನು ಕುಡಿಸಬಾರದು. ನಾಲ್ಕನೆಯದಾಗಿ ಉಪ್ಪು ಧನಾತ್ಮಕ ಮತ್ತು ಋಣಾತ್ಮಕ ಉದ್ದೇಶಗಳಿಗಾಗಿ ಬಳಸಲಾಗುವ ವಸ್ತುವಾಗಿದೆ. ಆದ್ದರಿಂದ ನೀವು ಯಾರ ಕೈಯಿಂದ ಉಪ್ಪನ್ನು ತೆಗೆದುಕೊಳ್ಳಬಾರದು ಅಥವಾ ನಿಮ್ಮ ಕೈಯಿಂದ ಯಾರ ಕೈ ಮೇಲೆ ಉಪ್ಪನ್ನು ಸುರಿಬಾರದು. ನೀವು ಬೇರೆಯವರ ಕೈಯಿಂದ ಉಪ್ಪನ್ನು ತೆಗೆದುಕೊಂಡ್ರೆ ನೀವು ಶಾಶ್ವತವಾಗಿ ಅವರ ಸಾಲಗಾರರಾಗ್ತೀರಿ ಎನ್ನುವ ನಂಬಿಕೆ ಇದೆ. ಮತ್ತು ಉಪ್ಪನ್ನು ನೀಡುವ ವ್ಯಕ್ತಿಯು ತನ್ನ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಲು ಪ್ರಾರಂಭಿಸ್ತಾನೆ. ಹಾಗಾಗಿ ಕೈಯಿಂದ ಬೇರೆಯವರಿಗೆ ಉಪ್ಪನ್ನು ನೀಡಬೇಡಿ ಮತ್ತು ತೆಗೆದುಕೊಳ್ಬೇಡಿ. ನಾಲ್ಕನೆಯದಾಗಿ ಕೆಂಪು ಮೆಣಸಿನಕಾಯಿ. ನಂಬಿಕೆಗಳ ಪ್ರಕಾರ ಅಡುಗೆ ಮನೆಯಲ್ಲಿರುವ ಕೆಂಪು ಮೆಣಸಿನಕಾಯಿಯನ್ನ ಯಾರಿಗೂ ಕೈಯಿಂದ ನೀಡಬಾರದು. ಇದನ್ನು ಮಾಡೋದ್ರಿಂದ ಇತರ ವ್ಯಕ್ತಿಯೊಂದಿಗೆ ನಿಮ್ಮ ಸಂಬಂಧವು ಹಾಳಾಗ್ತದೆ ಮತ್ತು ಸಂಬಂಧದಲ್ಲಿ ಕಹಿಯನ್ನ ತರ್ತದೆ. ಹೀಗೆ ಮಾಡೋದ್ರಿಂದ ಮಧುರವಾದ ಸಂಬಂಧಗಳಲ್ಲೂ ಹುಳಿ ಹಿಂಡುವ ಸಾಧ್ಯತೆ ಇರ್ತದೆ. ಹಾಗಾಗಿ ಅಡುಗೆ ಮನೆಯಲ್ಲಿರುವ ಕೆಂಪು ಮೆಣಸಿನಕಾಯಿಯನ್ನ ನಿಮ್ಮ ಕೈಯಿಂದ ಯಾರಿಗೂ ಕೊಡಬೇಡಿ. ಧನ್ಯವಾದಗಳು.